ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಎಲ್ರಿಗೂ ನಮಸ್ಕಾರ. ಭಾಗವತ ಕಥಾಧಾರೆ ಹೀಗೆ ಕಡೆಯ ಹಂತಕ್ಕೆ ಬರ್ತಾ ಇದೆ. ಕೃಷ್ಣನ ನಿರ್ಗಮನದ ನಂತರ, ಅಂದರೆ ಕೃಷ್ಣ ಬಲರಾಮರ ಎಲ್ಲ ನಿರ್ಯಾಣವಾಗಿ ಹೋಗುತ್ತೆ ಅನ್ನೋ ಒಂದು ಮಾತಿನೊಂದಿಗೆ ಭಾಗವತ ಮಹಾಪುರಾಣದ 11ನೇ ಸ್ಕಂದ ಸಮಾಪ್ತವಾಗುತ್ತೆ. ಆಗ ಪರೀಕ್ಷಿತ ಮಹಾರಾಜ ಭಾಗವತ ಕಥೆಯನ್ನು ನಿರೂಪಿಸ್ತಿದ್ನಲ್ಲ ಶುಕ ಮಹರ್ಷಿಗಳು, ಅವರನ್ನು ಕುರಿತು ಕೇಳ್ತಾನೆ. ಮಹರ್ಷಿಗಳೇ, 7 ದಿವಸ ಹಗಲು ರಾತ್ರಿ ಹಸಿವು ನೀರಡಿಕೆಗಳು ಯಾವುದೂ ಗೊತ್ತಾಗದೆ ಇರೋ ಹಾಗೆ ಭಾಗವತ ಪುರಾಣವನ್ನು ಪಠನ ಮಾಡಿಸಿದ್ರಿ. ನನ್ನ ಜನ್ಮ ಸಾರ್ಥಕವಾಯಿತು. ಈಗ ಒಂದು ಕುತೂಹಲ ನನ್ನನ್ನು ಕಾಡ್ತಾ ಇದೆ. ಶ್ರೀಕೃಷ್ಣ ನಿರ್ಯಾಣವಾದ ನಂತರ ಹಲವು ಮಂದಿ ರಾಜರು ಆಳಿರಬಹುದಲ್ವಾ? ಮುಂದೇನೂ ಅನೇಕರು ಆಳಬಹುದಲ್ವಾ? ಆ ಪರಂಪರೆಯ ಬಗ್ಗೆ ಒಂದಿಷ್ಟು ತಿಳಿಸ್ಕೊಡ್ಬಹುದಾ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಶುಕಮುನಿಗಳು ಹೇಳ್ತಾರೆ, ಹೌದು, ಮುಂದೆ ಬಹಳ ಕಾಲ ಈ ಭೂಮಿಯನ್ನು ಬಹಳ ಮಂದಿ ಅರಸರು ಆಳ್ತಾರೆ. ಜರಾಸಂಧನ ಕುಲದ ಕಟ್ಟಕಡೆಯ ಕುಡಿ ರಿಪುಂಜಯ ಅಂತಕ್ಕಂಥವನನ್ನು ಅಮಾತ್ಯನೇ ವಧೆ ಮಾಡಿ ತನ್ನ ಪುತ್ರನಾಗಿರ್ತಕ್ಕಂಥ ಪ್ರದ್ಯೋತನನ್ನು ಗದ್ದುಗೆ ಮೇಲೆ ಕೂರಿಸ್ತಾನೆ. ಈ ಪ್ರದ್ಯೋತನ ವಂಶದಲ್ಲಿ 6ನೇ ಪೀಳಿಗೆಯವರಾಗಿ 10 ಮಂದಿ ಪುತ್ರರಾಗ್ತಾರೆ. ಶಿಶುನಾಗ, ಕಾಕವರ್ಣ, ಕ್ಷೇಮಧರ್ಮ, ಕ್ಷೇತ್ರಜ್ಞ, ವಿಧಿಸಾರ, ಅಜಾತಶತ್ರು, ದರ್ಭಕ, ಅಜಯ, ನಂದಿವರ್ಧನ, ಮಹಾನಂದಿ, ಈ 10 ಮಂದಿ ಪುತ್ರರು. ಅದರಲ್ಲಿ ಶಿಶುನಾಗನ ವಂಶಸ್ಥರು ಅಂತಕ್ಕಂಥ ಕೀರ್ತಿಯಿಂದ ಒಂದು ಸುಮಾರು 360 ವರ್ಷ ಈ ಕಲಿಯುಗದಲ್ಲಿ ಅವರು ರಾಜ್ಯಭಾರವನ್ನು ಮಾಡ್ತಾರೆ. ಇವರಲ್ಲಿ ಮಹಾನಂದನಿಗೆ ನಂದ ಅಂತಕ್ಕಂಥ ಒಬ್ಬ ಮಗ ಇರ್ತಾನೆ. ಅವನು ಕ್ಷತ್ರಿಯ ಕುಲಕ್ಕೆ ಕಳಂಕನಾಗಿ ನಂತರ ಇವನ ಕುಲದವರೆಲ್ಲ ಬಹಳ ಅಧರ್ಮಿಗಳು ಅಂತ ಅನ್ನಿಸ್ಕೊಂಡು ಬಿಡ್ತಾರೆ. ಇವರೆಲ್ಲರೂ ಧರ್ಮ ಮಾರ್ಗವನ್ನು ಬಿಟ್ಟು ಸುಳ್ಳಲ್ಲೇ ಆಸಕ್ತರಾಗ್ಬಿಟ್ಟು ಕ್ರೂರರಾಗಿರ್ತಾರೆ, ಹಿಂಸಾ ಪ್ರವೃತ್ತಿಯವರು ಆಗ್ಬಿಟ್ಟಿರ್ತಾರೆ. ರಾಜನಂತೆ ಪ್ರಜೆಗಳು ಅನ್ನೋ ಹಾಗೆ ಪ್ರಜೆಗಳು ಕೂಡ ಪೀಡಕರು, ಕ್ರೂರರು, ಅಧರ್ಮಿಗಳಾಗ್ಬಿಟ್ಟಿರ್ತಾರೆ. ಅವರೆಲ್ಲರೂ ಕೂಡ ಅಲ್ಪಾಯುಷಿಗಳು. ರಾಜ ಕಾಲ ಎಲ್ಲದಕ್ಕಿಂತ ಬಲವಾದದ್ದು. ಕಲಿಯುಗದಲ್ಲಿ ಸಂವತ್ಸರಗಳು ಉರುಳುತ್ತಿರೋ ಹಾಗೆಯೇ ಜನರ ಆಯಸ್ಸು, ಶಕ್ತಿ, ಸ್ಮರಣೆ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಎಲ್ಲದಕ್ಕೂ ಸಂಪತ್ತು, ಅಧಿಕಾರಗಳೇ ಮಾನದಂಡಗಳಾಗ್ಬಿಡ್ತವೆ. ಯಾರಲ್ಲಿ ಹಣ ಇರುತ್ತೋ ಅವನಿಗೆ ಮಣೆ. ಹೌದು ತಾನೆ? ಇವಾಗ ನಡೀತಾ ಇರೋದು ಅದೇ ತಾನೆ. ದುಡ್ಡಿದ್ದವನಿಗೆ ಮಣೆ ಹಾಕ್ತಾರೆ. ವಿವಾಹ ಮುಂತಾದ ಎಲ್ಲ ವಿಷಯಗಳಲ್ಲೂ ಕೂಡ ಕುಲ, ಶೀಲ, ಯೋಗ್ಯತೆಗೆ ಯಾವ ಬೆಲೆಯೂ ಇರೋದಿಲ್ಲ. ಅಲ್ಲೂ ಕೂಡ ಹಣನೇ ಮುಖ್ಯ. ವೇಷಧಾರಣೆಯಿಂದ, ವಾಚಾಳಿತನದಿಂದ ಪಂಡಿತ, ಸನ್ಯಾಸಿ ಅಥವಾ ಧರ್ಮಾತ್ಮ ಅನಿಸ್ಕೊಂಡ್ಬಿಡ್ತಾನೆ ಹೊರತು ಅವನೇನು ತನ್ನ ಒಂದು ನಿಜವಾದ ಸಾಮರ್ಥ್ಯದಿಂದ ಅಲ್ಲ. ವರ್ಣನಾಶ ಆಗುತ್ತೆ. ವರ್ಣ ಸಂಕರಗಳಾಗಿ ಬಲಶಾಲಿಯೇ ರಾಜನಾಗ್ತಾನೆ. ಪ್ರಜಾ ಸಂರಕ್ಷಕರಾಗಬೇಕಾಗಿರ್ತಕ್ಕಂಥ ರಾಜ, ಅಮಾತ್ಯ, ಅಧಿಕಾರಿಗಳು ನಿರ್ದಯರು, ನಿರಂಕುಶರು, ನೀಚರು ಆಗಿರ್ತಾರೆ. ಕಾಲಕ್ಕೆ ಮಳೆ ಆಗೋಲ್ಲ. ಕ್ಷಾಮ, ಚಂಡಮಾರುತ, ಸುಳಿಗಾಳಿ, ಜಲಪ್ರವಾಹ, ಸುಂಟುಗಾಳಿ, ಭೂಕಂಪಗಳಿಂದ ಪ್ರಜೆಗಳು ಸಂಕಟ ಪಡ್ತಾರೆ. ಪರಸ್ಪರ ದ್ವೇಷ, ಒಬ್ರಿಗೊಬ್ರಿಗೆ ಪರಸ್ಪರ ದ್ವೇಷ ಉಂಟಾಗ್ತಾ ಇರುತ್ತೆ. ಕಲಹಗಳು, ಗುದ್ದಾಟಗಳು, ನ್ಯಾಯವೇ ಇಲ್ಲ. ಕಲಿಯುಗದಲ್ಲಿ ಎಷ್ಟು ಹೆಚ್ಚುತ್ತೆ ಈ ವಿಷಯ. ಈ ಒಂದು ಅಂತಂದರೆ 30 ವರ್ಷಕ್ಕೆ ಕಡೆಗೆ ಬರ್ತಾ ಕಲಿಯುಗದಲ್ಲಿ 30 ವರ್ಷಕ್ಕೆ ಹೋಗ್ಬಿಡ್ತಾರೆ. ಅಷ್ಟು ಆಯಸ್ಸು ಕಡಿಮೆ ಆಗ್ತಾ ಬರುತ್ತೆ. ಇವಾಗ ಬದುಕ್ತಿದ್ದಾರೆ, ಆಮೇಲೆ 30ಕ್ಕೆ ನಿಂತು ಹೋಗೋ ಕಲಿರಾಯನ ಪ್ರಭಾವ. ಆ ಕಲಿರಾಯನ ಪ್ರಭಾವದಿಂದ ಮನುಷ್ಯ, ಪ್ರಾಣಿ, ಜಲಚರ, ಸಸ್ಯಸಂಕುಲಗಳು ಇರಬೇಕಾಗಿರ್ತಕ್ಕಂಥ ಗಾತ್ರಕ್ಕೆ ಬೆಳೆಯೋದೇ ಇಲ್ಲ. ಭತ್ತ ಆಗಲಿ, ಗೋಧಿ ಆಗಲಿ, ಯಾವುದೋ ಅಷ್ಟೇ ಬೆಳೆಗಳು ಪೂರ್ಣ ಪ್ರಮಾಣದಲ್ಲಿ ಬೆಳೆಯೋಲ್ಲ. ಗೋವುಗಳು ಕೂಡ ತೀರಾ ಕಡಿಮೆ ಪ್ರಮಾಣದಲ್ಲಿ ಹಾಲು ಕೊಡುತ್ತವೆ. ಎಲ್ಲದರಲ್ಲೂ ಪೋಷಕ ಶಕ್ತಿಯಂತೂ ತೀರಾ ಕಡಿಮೆ ಆಗಿ ಹೋಗ್ಬಿಡುತ್ತೆ.
ತೀರ್ಥ ಸ್ನಾನ, ಯಾತ್ರೆ, ಪೂಜೆ, ಪುರಸ್ಕಾರ, ವ್ರತ ಎಲ್ಲವೂ ಬರೀ ತೋರ್ಕೆಗಷ್ಟೇ, ಅದೇನು ನೆಟ್ಟಿಗೆ ಮಾಡೋಕ್ಕೆ ಮನಸಾಗಿ ಮಾಡೋದಲ್ಲ, ಹಂಗಾಗ್ಬಿಡತ್ತೆ. ವೇದ ಪಾರಾಯಣ ಶುದ್ಧವಾಗಿರೋದು ತೀರಾ ಕಡಿಮೆ, ಇದ್ರೂ ಅದರ ಅರ್ಥ ಮಾಡ್ಕೊಳ್ಳೋರು ಇಲ್ಲವೇ ಇಲ್ಲ ಅನ್ನೋ ಸ್ಥಿತಿ ಬಂದ್ಬಿಡತ್ತೆ. ಕಡೆಗೆ ಕಲಿಯುಗದ ಅಂತ್ಯದಲ್ಲಿ ಅಧರ್ಮ ವಿಜೃಂಭಿಸಿದಾಗ ಧರ್ಮ ಪಾಲನೆಗೆ ಅಂತ ಮತ್ತೆ ಭಗವಂತ ಅವತರಿಸ್ತಾನೆ. ಕಲಿಯುಗದ ಅಂತ್ಯದಲ್ಲಿ ಶಂಭಲ ಅಂತಕ್ಕಂತಹ ಒಂದು ಹಳ್ಳಿನಲ್ಲಿ ವಿಷ್ಣು ಯಶಸ್ ಅಂತಕ್ಕಂತಹ ಬ್ರಾಹ್ಮಣೋತ್ತಮನ ಮನೆಯಲ್ಲಿ ಕಲ್ಕಿ ಅಂತಕ್ಕಂಥ ಹೆಸರಿನಿಂದ ಭಗವಂತ ಅವತಾರ ತಾಳ್ತಾನೆ. ಅವನ ಅವತಾರದ ಕಾರಣದಿಂದ ಮತ್ತೆ ಸತ್ಯ ಧರ್ಮ ಎಲ್ಲ ಸಂಸ್ಥಾಪನೆಯಾಗತ್ತೆ. ಆ ಅವತಾರದಲ್ಲಿ ಸಂಹಾರ ಕಾರ್ಯ ಮುಗಿದ ನಂತರ ಶ್ರೀಹರಿಯ ದೇಹದಿಂದ ಒಂದು ದಿವ್ಯವಾದ ಸುಗಂಧ ಹರಡಿ ಈ ಭೂಮಂಡಲವನ್ನು ವ್ಯಾಪಿಸಿ ಆ ಭೂಮಂಡಲವನ್ನೆಲ್ಲ ಪರಿಶುದ್ಧಗೊಳಿಸುತ್ತೆ. ಈ ರೀತಿ ಪರಿಶುದ್ಧತೆಯ ಸಂಕೇತ ರೂಪವಾಗಿ ಯಾವಾಗ ಸೂರ್ಯ, ಚಂದ್ರ, ಬೃಹಸ್ಪತಿ ಎಲ್ಲ ಒಂದೇ ರಾಶಿಯಲ್ಲಿ ಸೇರ್ತಾರೋ ಆಗ ಕೃತಯುಗ ಅಥವಾ ಸತ್ಯಯುಗ ಪ್ರಾರಂಭವಾಗುತ್ತೆ. ಮಹಾರಾಜ ಪರೀಕ್ಷಿತ, ನಿನ್ನ ಹುಟ್ಟಿನಿಂದ ಮೊದಲಾಗಿ ನಂದರಾಜರು ಸಿಂಹಾಸನ ಏರುವವರೆಗೆ 1115 ಸಂವತ್ಸರಗಳಾಗುತ್ತೆ. ಕಲಿಯುಗದ ಒಟ್ಟು ಅವಧಿ ಮನುಷ್ಯನ ಆಯುಷ್ಯದ ಲೆಕ್ಕಾಚಾರದಂತೆ 4,32,000 ಸಂವತ್ಸರಗಳು. ದೇವಲೋಕದ ಗಣನೆಯಲ್ಲಿ 1,000 ಸಂವತ್ಸರಗಳಾದ ಅನಂತರ ಕಲಿಯುಗ ಅಂತ್ಯವಾಗಲಿದೆ. ಅನಂತರ ಸತ್ಯ ಕರ್ಮಗಳು ಜನರಲ್ಲಿ ತಮ್ಮಿಂದ ತಾವೇ ಕಂಡುಬರುತ್ತೆ. ಕೃತಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗಗಳಲ್ಲಿ ಆಯಾ ಯುಗಗಳ ಪ್ರಭಾವ ಭೂಮಿಯ ಸಮಸ್ತ ಜೀವರಾಶಿಗಳ ಮೇಲೆ ಬಿದ್ದೇ ಬೀಳತ್ತೆ. ಕಲಿಯುಗ ಎಷ್ಟಿದೆಯೋ ಎಲ್ಲ ದೋಷಗಳಿಗೆ ಸಾಗರ ಇದ್ದಂಗೆ ಕಲಿಯುಗ. ಅದರಲ್ಲಿ ಒಂದು ವಿಶೇಷತೆ ಇದೆ. ಏನಪ್ಪ ಅಂತಂದರೆ, ಭಕ್ತಿಯಿಂದ ಈ ಯುಗದ ಸರ್ವದೋಷಗಳಿಂದಲೂ ಮುಕ್ತರಾಗಬಹುದು. ಭಕ್ತಿ ಇದ್ದರೆ ಸಾಕು. ಕಲಿಯುಗದಲ್ಲಿ, ಕೃತಯುಗದಲ್ಲಾದರೆ ವಿಷ್ಣು ಧ್ಯಾನದಿಂದ ಧ್ಯಾನ ಮಾಡಬೇಕಾಗಿ ಬರ್ತಿತ್ತು ಭಗವಂತನ ಪಡ್ಕೊಳ್ಳೋಕ್ಕೆ. ತ್ರೇತಾಯುಗದಲ್ಲಿ ಯಾಗ ಯಜ್ಞಗಳಿಂದ ಭಗವಂತನನ್ನು ಪಡಿಬಹುದಿತ್ತು. ದ್ವಾಪರಗಳಲ್ಲಿ ಅರ್ಚನೆಯಿಂದ. ಆದರೆ ಕಲಿಯುಗದಲ್ಲಿ ಕೇವಲ ಹರಿನಾಮ ಸ್ಮರಣೆ, ಹರಿಸಂಕೀರ್ತನೆ, ಹರಿಭಕ್ತಿಯಿಂದ ಮಾತ್ರವೇ ಆ ಭಗವಂತ ಸಿಕ್ಕಿಬಿಡ್ತಾನೆ ಅಂತಕ್ಕಂಥದ್ದು ಒಂದು ಪ್ಲಸ್ ಪಾಯಿಂಟ್ ಕಲಿಯುಗದ್ದು. ನಾನು ನಿನಗೆ ಕಾಲದ ಪ್ರಭಾವ ಪರಿಣಾಮಗಳನ್ನು ಹೇಳಿದೆ. ಈಗ ಕಾಲದ ಪರಿಮಾಣ ಕಲ್ಪ ಲಯಗಳ ಬಗ್ಗೆ ಹೇಳ್ತೇನೆ ಕೇಳು ಅಂತ ಹೇಳ್ತಾನೆ. ಮಾನವ ಲೆಕ್ಕ ಪ್ರಕಾರ ಭೂಲೋಕದ 1,000 ಚತುರ್ಯುಗಗಳು ಬ್ರಹ್ಮನ ಒಂದು ಹಗಲು. ಆ ಹಗಲಿಗೆ ಕಲ್ಪ ಅಂತ ಹೆಸರು. ಈ ಒಂದು ಕಲ್ಪದಲ್ಲಿ 14 ಮಂದಿ ಮನುಗಳು ಇರ್ತಾರೆ. ಒಬ್ಬೊಬ್ಬ ಮನುವಿನ ಆಳ್ವಿಕೆಯಲ್ಲಿ 71 ಚತುರ್ಯುಗಗಳಿರುತ್ತೆ. ಅರ್ಥ ಮಾಡ್ಕೊಳ್ಳಿ, ಒಬ್ಬೊಬ್ಬ ಮನುವಿನ ಆಳ್ವಿಕೆಯಲ್ಲಿ 71 ಚತುರ್ಯುಗಗಳಿರುತ್ತೆ. 4 ಸರ್ತಿ ಬಂದು ಹೋಗುತ್ತೆ ಆವರ್ತನ. ಕಲಿಯುಗ, ಕೃತಯುಗ, ದ್ವಾಪರ, ತ್ರೇತ ಎಲ್ಲ. ಒಂದು ಕಲ್ಪ ಮುಗಿದ ಮೇಲೆ ಅಷ್ಟು ಕಾಲ ಮಾನವ ಪ್ರಳಯ ಇರುತ್ತೆ. ಜಗತ್ತಿನ ಜಲಧಿಯಲ್ಲಿ ಸಮಸ್ತ ಲೋಕಗಳು ಲಯ ಆಗುತ್ತೆ. ಇದು ಒಂದು ನೈಮಿತ್ತಿಕ ಪ್ರಳಯ. ಈ ಪ್ರಳಯ ಕಾಲದಲ್ಲಿ ವಿಶ್ವದ ಉಪಸಂಹಾರ ಆಗುತ್ತೆ. ಈ ಕಾಲದಲ್ಲಿ ಮೂಲ ಪ್ರಕೃತಿ ಏನಿದೆ ಅದು ತನ್ನ ಕೆಲಸವನ್ನು ಸ್ತಬ್ಧಗೊಳಿಸುತ್ತೆ. ವೃದ್ಧಿ, ಕ್ಷಯ ಅಂತಕ್ಕಂಥ ಯಾವ ಬದಲಾವಣೆಗಳು ಈ ಸಮಯದಲ್ಲಿ ಆಗೋದಿಲ್ಲ. ಒಟ್ಟಿನಲ್ಲಿ ನಮ್ಮ ತರ್ಕಕ್ಕೆ ಗ್ರಹಿಸಲು ಸಾಧ್ಯವಿಲ್ಲದ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ಪ್ರಾಕೃತ ಪ್ರಳಯ. ಈ ಪ್ರಾಕೃತ ಪ್ರಳಯ ಅಂದರೆ ಅರ್ಥವಾಯ್ತಲ್ಲ, ಅಂದರೆ ಅದು ನಮ್ಮ ತರ್ಕಕ್ಕೆ ಅದು ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲವೂ ಮೂಲ ಸ್ವರೂಪದಲ್ಲಿ ಲೀನವಾಗಿಬಿಡತ್ತೆ. ಕಡೆಗೆ ಉಳಿಯೋದು ಪರಮಾತ್ಮ ತತ್ವ ಒಂದೇ. ಶುಕಮುನಿಗಳು ತಮ್ಮ ಮಾತುಗಳನ್ನು ಮುಂದುವರಿಸ್ತಾ ಹೇಳ್ತಾರೆ, ರಾಜ ವಿಷ್ಣುರಾತ, ನಿನ್ನ ಮನಸ್ಸಿನ ಪ್ರಶ್ನೆಗಳು ಶಾಂತವಾದವು ಅಂತ ನಾನು ಭಾವಿಸ್ತೇನೆ. ಋಷಿಶಾಪದ ಬಗ್ಗೆ ಯೋಚನೆ ಮಾಡಿದೆ. ನೀನು ಈ 7 ದಿನಗಳಲ್ಲಿ ಪರಬ್ರಹ್ಮ ತತ್ವದ ಜ್ಞಾನಕ್ಕಾಗಿ ಕಾತರಿಸದೆ ನಿನಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಪರೀಕ್ಷಿತ ಮಹಾರಾಜ ಗಂಗಾ ತೀರಕ್ಕೆ ಬರ್ತಾನೆ. ಓಂಕಾರವನ್ನು ಅಂದರೆ ಪ್ರಣವ ಮಂತ್ರವನ್ನು ಪಠಿಸ್ತಾ ಇರುವಾಗಲೇ ಕೃಮಿ ರೂಪದಲ್ಲಿರ್ತಕ್ಕಂತಹ ತಕ್ಷಕ ಅವನ ಅಂಗೈ ಮೇಲೆ ಕಾಣಿಸ್ತಾನೆ. ಪರೀಕ್ಷಿತ ನಗ್ತಾ ಅದನ್ನು ಎತ್ಕೊಂಡು ತನ್ನ ಕತ್ತಿನ ಮೇಲೆ ಇಟ್ಕೊಳ್ತಾನೆ. ಆ ಕೂಡಲೇ ಅದು ಅವನನ್ನು ಕಚ್ಚಿಬಿಡುತ್ತೆ. ಕ್ಷಣ ಮಾತ್ರದಲ್ಲಿ ವಿಷಜ್ವಾಲೆ ಪರೀಕ್ಷಿತನ ಶರೀರವನ್ನು ಆವರಿಸಿ ಅದು ಕಡು ನೀಲವರನ್ನು ತಾಳತ್ತೆ. ಪರೀಕ್ಷಿತ
ಆ ಘನಘೋರ ವಿಷದ ಪ್ರಭಾವದಿಂದ ತತ್ತರಿಸ್ತಿದ್ರೂ ಕೂಡ ಶಾಂತನಾಗಿ, ಗುರುವೇ, ಋಷಿ ಶಾಪಕ್ಕೆ ಈಡಾಗಿರ್ತಕ್ಕಂಥ ಪಾಪಿ ಅಂತ ನನ್ನನ್ನು ಪರಿಗಣಿಸದೆ, ಅಜ್ಞಾನಿಯನ್ನು ತಿಳಿಯದೆ ಶ್ರೀಮದ್ ಭಾಗವತ ಪುರಾಣವನ್ನು ವಿವರವಾಗಿ ತಿಳಿಸಿ ಹೇಳಿದ್ರಿ. ಗಂಗಾಜಲದಲ್ಲಿ ಮಿಂದೆದ್ದವನಿಗೆ ಬೇರ್ಯಾವ ತೀರ್ಥ ಸ್ನಾನದ ಆಸೆಯೂ ಇರಲ್ವಂತೆ. ಶ್ರೀಕೃಷ್ಣ ವಾಸುದೇವನ ಪಾವನ ಚರಿತ್ರೆಯನ್ನು ಈ ಮರಣಕಾಲದಲ್ಲಿ ಕೇಳಿ ಧನ್ಯನೂ ಪವಿತ್ರನೂ ಆದೆ. ಈಗ ದೇಹ ಭ್ರಾಂತಿ ದೂರವಾಗಿದೆ. ಪರಮಾತ್ಮ ನಿಚ್ಚಳವಾಗಿ ಕಾಣಿಸ್ತಾ ಇದ್ದಾನೆ ನನಗೆ. ಕತ್ತಲೆಯಿಂದ ಬೆಳಕಿನತ್ತ ಸಾಗುವಂತೆ ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಪಯಣ ಶುರುವಾಗಿದೆ. ಹೇ ಗುರುದೇವ, ಹೇ ವಾಸುದೇವ ಕೃಷ್ಣ ಅಂತಾನೆ ಅವನ ದೇಹ ಸುಟ್ಟು ಬೂದಿಯಾಗತ್ತೆ. ಧನ್ಯವಾದಗಳು.